ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸದ್ಯ ಕೇಳ್ಬರ್ತಿರೋ ಹೆಸರು ಅಂದ್ರೆ ಒನ್ ಅಂಡ್ ಓನ್ಲಿ ಕಾಂತಾರ ಚಾಪ್ಟರ್ 1. ಅಬ್ಬಬ್ಬಾ, ಏನ್ ಗುರು ಕಾಂತಾರ ಪ್ರೀಕ್ವೆಲ್ ಕ್ರೇಜ್ ಅಂತೀರಾ? ಯಾವ ಥಿಯೇಟ್ರ್ ನೋಡಿದ್ರು ಕಾಂತಾರ, ಯಾವ ಮಾಲ್ ನೋಡಿದ್ರು ಕಾಂತಾರ, ಯಾವ ಊರ್ ನೋಡಿದ್ರು ಕಾಂತಾರ, ಯಾವ ಭಾಷೆಲೂ ನೋಡಿದ್ರು ಕಾಂತಾರ, ಯಾವ ದೇಶ ನೋಡಿದ್ರು ಕಾಂತಾರ ಅಂತಾರೆ. ಒಂದ್ ಕಡೆ ಕರಾವಳಿ ದೈವದ ಕತೆ, ಇನ್ನೊಂದ್ ಕಡೆ ಮಂಡ್ಯದ ನಿರ್ಮಾಪಕರು, ಮತ್ತೊಂದ್ ಕಡೆ ರಿಷಬ್ ಶೆಟ್ಟಿ ಎನರ್ಜಿ, ಇದೆಲ್ಲ ಸೇರಿ ಬಾಕ್ಸ್ ಆಫೀಸ್ ಅಲ್ಲಿ ಒಂದೇ ವಾರಕ್ಕೆ 500 ಕೋಟಿಗೂ ಹೆಚ್ಚು ಕಲೆಕ್ಷನ್. ಈ 500 ಕೋಟಿ ಕಲೆಕ್ಷನ್ ಬಗ್ಗೆ ನಾವು ಹೇಳ್ತಿಲ್ಲ ಮಾರೆ, ಹೊಂಬಾಳೆ ಸಂಸ್ಥೆನೆ ಅಧಿಕೃತವಾಗಿ ಹೇಳ್ಕೊಂಡಿದ್ದಾರೆ. ಇದು ಒಂಥರ ಹೇಳಬೇಕು ಅಂದ್ರೆ ನಮ್ಮ ಮಂಡ್ಯ ಪ್ರೊಡ್ಯೂಸರ್ ಇದಲ್ಲ ವಿಜಯ್ ಕಿರ್ಗುಂದೂರು, ಅವರಿಗೆ ಜಾಕ್ಪಟ್ ಅಂತ ಹೇಳ್ಬೋದು. ಈ 500 ಕೋಟಿಲಿ ಟ್ಯಾಕ್ಸ್ ಎಲ್ಲ ಕಟ್ಟಾಗಿ ನಮ್ಮ ವಿಜಯ್ ಕಿರ್ಗುಂದೂರಿಗೆ ಹತ್ತತ್ರ 250 ಕೋಟಿ ಪ್ರಾಫಿಟ್ ಆದ್ರೆ, ಈಗಲೂ ನಮ್ಮ ಕನ್ನಡದಲ್ಲಿ ಚಾಲ್ತಿಯಲ್ಲಿರೋ ಹೀರೋ ಕಮ್ ಡೈರೆಕ್ಟರ್ ಅಂದ್ರೆ ರಿಷಬ್ ಶೆಟ್ಟಿ, ಈ ರಿಷಬ್ ಶೆಟ್ಟಿಗೆ 100 ಕೋಟಿಗೂ ಜಾಸ್ತಿ ಸಿಗುತ್ತಂತೆ. ಇದ್ರ ಜೊತೆಗೆ ಈಗಲೂ ಕಾಂತಾರ ಶೋ ಬಗ್ಗೆ ನೋಡೋದಾದ್ರೆ ಬೆಂಗಳೂರಲ್ಲಿ 1000ಕ್ಕೂ ಜಾಸ್ತಿ ಶೋ ಇದೆ, ಇನ್ನು ಮೈಸೂರಲ್ಲಿ 110ಕ್ಕೂ ಜಾಸ್ತಿ ಶೋ ಇದೆಯಂತೆ, ಹುಬ್ಳಿಲಿ 50ಕ್ಕೂ ಜಾಸ್ತಿ, ಮಂಗಳೂರಲ್ಲಿ 70ಕ್ಕೂ ಜಾಸ್ತಿ, ಹೈದರಾಬಾದಲ್ಲಿ 500+, ಮುಂಬೈಯಲ್ಲಿ 950ಕ್ಕೂ ಜಾಸ್ತಿ, ಪುಣೆಲಿ 450ಕ್ಕೂ ಜಾಸ್ತಿ, ಇನ್ನು ಅಹಮದಾಬಾದ್ನಲ್ಲಿ 600ಕ್ಕೂ ಜಾಸ್ತಿ ಶೋ, ಕೊಚ್ಚಿ ಚೆನ್ನೈ ಎಲ್ಲ ಸೇರಿ 600ಕ್ಕೂ ಜಾಸ್ತಿ ಶೋ ಸಿಕ್ಕಿದೆಯಂತೆ. ಇದೆಲ್ಲ ಬಿಟ್ಟು ವಿದೇಶದಲ್ಲಿ ಕಾಂತಾರ ನೋಡೋದಾದ್ರೆ ಕಾಂತಾರ ನಂದೇ ಹವಾ ಅಂತಿದೆಯಂತೆ.